ಭುವನಂ ಗಗನಂ ಸಕಲಂ ಶರಣಂ. ಸರ್ ನಮ್ಮ ಮಿಸಸ್ಸು ಮಂಜುಳಾ ಅಂತೇಳಿ. ನಮಸ್ಕಾರಮ್ಮ. ಬಟ್ ಲವ್ ಮಾಡಿ ಮ್ಯಾರೇಜ್ ಆಗಿದ್ದು ಸರ್, 12 ವರ್ಷದ ಲವ್. ನನ್ನ ಹೆಸರು ಜೂರಿಲಾಲ್ ನಾಯಕ್ ಅಂತಂದ್ರೆ ಡಿಸಿಷನ್ ಮೇಕರ್ ಅಂತ. ಈಗ ಫಸ್ಟ್ ಅಟೆಂಪ್ಟ್ ಸಿಗ್ಬಿಡ್ತಪ್ಪ ಸಬ್ ಇನ್ಸ್ಪೆಕ್ಟರ್? ಹೌದು ಸರ್, ನಾನು ಫಸ್ಟ್ ಅಟೆಂಪ್ಟ್ ಅಲ್ಲೇ ಮೋರ್ ದೆನ್ 12 ಜಾಬನ್ನು ಕ್ರಿಯೇಟ್ ಮಾಡಿದ್ದೀನಿ ಸರ್. ಒನ್ ಸ್ಪ್ಯಾನ್ ಆಫ್ 1 ಇಯರ್ ಸರ್. ಆ ವರ್ಷ ಆಗಿರ್ತಕ್ಕಂಥ ಎಲ್ಲ ನೋಟಿಫಿಕೇಶನ್ಸ್ಗಳಲ್ಲಿ ನನ್ನ ಹೆಸರಿತ್ತು ಸರ್. ನಾನು ಬಂದಿರೋದು ಇಲ್ಲಿ ನಿಂತಿರೋದು ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶೀರ್ವಾದ ಮತ್ತು ಅವ್ರು ನೀಡಿರ್ತಕ್ಕಂಥ ಒಂದು ಏನು ಅವಕಾಶ ಕೊಟ್ಟಿದ್ರು ಅದನ್ನು ಸದುಪಯೋಗ ಮಾಡ್ಕೊಂಡು ನಾನು ಇಲ್ಲಿ ಬಂದಿದ್ದೀನಿ ಸರ್. ಉತ್ತರ ಕರ್ನಾಟಕದಲ್ಲಿ ಉಣ್ಣೋದು ತುಂಬ ಕಷ್ಟ ಆಗುತ್ತೆ ಒಂದು ಮನೆಯಲ್ಲಿ, ಅದರಲ್ಲೂ ನಾವು ಒಳ್ಳೆ ಕಾಲೇಜ್ಗಳಲ್ಲಿ ಒಳ್ಳೆ ಎಜುಕೇಷನ್ ತಗೊಳ್ಳೋದು ಇದು ರೇರೆಸ್ಟು. ಸ್ನೇಹಿತರೆ, ಇವ್ರು ಇದಾರಲ್ಲ ಅಲ್ಲಿ ಫಿಟ್ ಆಗಿ ಒಳ್ಳೆ ಮಿಲಿಟರಿ ಆಫೀಸರ್ ತರ ಕಾಣ್ತಾ ಇದಾರಲ್ಲ, ಇವ್ರು ಬರೀ ಯಾರೋ ಅಲ್ಲ ಸ್ನೇಹಿತರೆ, ದ ಗ್ರೇಟ್ ಪೊಲೀಸ್ ಆಫೀಸರ್ ಜೂರಿಲಾಲ್ ನಾಯಕ್. ಜೂರಿಲಾಲ್ ನಾಯಕ್ ಅವರು ಪೊಲೀಸ್ನವರು. ಬೇಸಿಕ್ಲಿ ಅವರು ತುಂಬ ಚೆನ್ನಾಗಿ ಕೋಚಿಂಗ್ನ ಕೊಡ್ತಾರೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. ತುಂಬ ಜನ ಕೇಳ್ತಾ ಇದ್ರಿ ನಾಯಕ್ ಅವರು ಸಂದರ್ಶನ ಮಾಡಿ ಅಂತ. ಸೊ ಸರ್ ಸಿಕ್ಕಿದ್ದಾರೆ. ಇದು ಈ ಮಾರತಹಳ್ಳಿ ರೋಡ್ ಇದೆಯಲ್ಲ, ಆ ಕಡೆ ಬರುತ್ತೆ ಏರಿಯಾ ಇದು. ಒಂದು ಸ್ವಲ್ಪ ಇಲ್ಲಿ IT-BT ಸಿಟಿ ಜಾಸ್ತಿ ಇಲ್ಲಿ. ಇಲ್ಲೂರು ಮನೆ ಕೂಡ ಇದೆ. ಸರ್ ಬರಲ್ಲ ನಿಮ್ಮ ಮನೆಗೆ? ಸರ್ ಪ್ಲೀಸ್ ಕಮ್ ಸರ್. ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಒಳ್ಳೆ ಮಿಲಿಟರಿ ಅವ್ರ ಥರ ಇದ್ದೀರಾ. ಫಿಟ್ಟಾಗಿ 6 ಪ್ಯಾಕ್ ಇದೆ ನೋಡಿ ಸರ್ಗೆ. ಥ್ಯಾಂಕ್ ಯು ಸರ್. ನಮ್ಮದು ಫ್ಯಾಮಿಲಿ ಪ್ಯಾಕು. ಬನ್ನಿ ಹೋಗೋಣ. ವೆಲ್ಕಮ್. ಈ ಅಪಾರ್ಟ್ಮೆಂಟ್ ಭಾಳ ಚೆನ್ನಾಗಿರ್ತಾರೆ ಸರ್, ಅಪಾರ್ಟ್ಮೆಂಟ್ ಲೈಫ್. ಬಟ್ ಇಲ್ಲಿ ಪ್ರೈವಸಿ ಲೈಫ್ ಸರ್, ಯಾವುದು ಸೋಷಲ್ ಲೈಫ್ ಇರಲ್ಲ. ಅಂದರೆ ಎಲ್ಲರೂ ಕೂಡ್ಕೊಂಡಿರಲ್ಲ. ಅಂದರೆ ಇಂಡಿವಿಜುವಲ್ ಅವ್ರವ್ರ ಪಾಡಿಗೆ ಅವ್ರವ್ರ ಮನೆಗಳು. ಯಾವ್ದಾರು ಓದ್ಬೇಕಾ? ಇಲ್ಲ ಫಿಕ್ಸ್ ಸರ್, ಅವ್ರವ್ರ ಮನೆಗಳು, ಅವ್ರವ್ರ ಪಾಡಿಗೆ ಅವ್ರವ್ರು ಬರೋದು, ಅವ್ರವ್ರ ಪಾಡಿಗೆ ಐಸೋಲೇಟೆಡ್ ಇಲ್ಲಿ ಸರ್ ಜೀವನ. ಹೌದಾ? ಪಕ್ಕ ಪಕ್ಕನೇ ಇರ್ತಾರೆ, ಜಾಸ್ತಿ ಮಾತಾಡಬೇಕಲ್ವಾ? ಮಾತಾಡಲ್ಲ ಸರ್, ಅವ್ರ ಪಕ್ಕದವ್ರು ಯಾರು ಅಂತಲೇ ಗೊತ್ತಿರಲ್ಲ ಸರ್ ಇಲ್ಲಿ. ಆ ಥರ ಲೈಫ್ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕುಟುಂಬಗಳು ಇರೋದೇ ಹಿಂಗೆ ಸರ್, ಐಸೋಲೇಟೆಡ್ ಲೈಫು, ನ್ಯೂಕ್ಲಿಯರ್ ಫ್ಯಾಮಿಲೀಸ್. ಈ ಏರಿಯಾಗಳಲ್ಲಿ ಇರ್ತಾರಲ್ಲ, ಪಕ್ಕದ ಮನೆ ಆಂಟಿ ಮನೆ ನೇನು ಸಾರು, ಅವ್ರ ಮನೇಲಿ ಏನೋ ಜಗಳ ಆಗ್ತಾ ಇದೆ. ಇಲ್ಲ, ಅದೆಲ್ಲ ಕಲ್ಚರ್ ಹೋಯ್ತು ಸರ್. ಬ್ಯಾಂಗ್ಳೂರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ ಅದನ್ನು. ಗಾಸಿಪ್ಸ್ಗಳು ಇವೆಲ್ಲ ಏನಿಲ್ವಾ? ಇಲ್ಲ, ಮೆಸೇಜ್ ಥ್ರೋ ವಾಟ್ಸಪ್ ಗ್ರೂಪ್ ಚಾಟ್ಗಳಲ್ಲಿ ಹೆಣ್ಮಕ್ಳು ಮಾತಾಡ್ಕೊಳ್ಳೋದು, ಗಂಡ್ಮಕ್ಳು ಮಾತಾಡ್ಕೊಳ್ಳೋದು. ನನ್ನ ಮನೆ ಇಲ್ಲೇ ಇದೆ ಸರ್. ಪ್ಲೀಸ್ ಕಮ್ ಸರ್. ಏನೇಮ್ಮ ನಿಮ್ಮ ಮನೇಲಿ ಅಡುಗೆ ಇದೆಲ್ಲ ಕೇಳಲ್ವಾ ಸರ್? ಅದು ನಮ್ಮದೇ ಸರ್, ಏನೂ ಮಾಡಲ್ಲ. ಅದು ಚೆರಿ ಅಂತ ನನ್ನ ಮಗು ಇರೋದ್ರಿಂದ ಸರ್ ನನ್ನ ಮನೆಯಲ್ಲಿ ನಾನು ಈ ಚೆರಿ ಅಂತ ಸರ್, ಅದು ಮೊನ್ನೆ ಆಪ್ರೇಷನ್ ಮಾಡಿಸಿದ್ದೀನಿ ಸರ್. ಅಂತ ಏನು ಆಪ್ರೇಷನ್? ಸೊ ಹಾಗಾಗಿ ಅದು ಸಂತಾನಹರಣ ಆಪ್ರೇಷನ್ ಮಾಡಿಸಿದ್ದೀನಿ ಸರ್. ಅದಕ್ಕೆ ಒಂದು ಸಿಂಗಲ್ ಟೆಸ್ಟಿಸ್ ಇತ್ತು, ಹಾಗಾಗಿ ಅದು ಬೇಡ ಅಂತ ಹೇಳಿದ್ರು ಡಾಕ್ಟ್ರು, ಕ್ಯಾನ್ಸರ್ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾನು ಆಪ್ರೇಷನ್ ಮಾಡಿಸ್ಬಿಟ್ಟಿದ್ದೆ ಫಾರ್ ದಿ ಸೇಫ್ಟಿ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಹಾಗಾಗಿ ಏನು ಮಾಡಲ್ಲ ಸರ್. ಆಪರೇಷನ್ ಗಾಯನ ಅಂತ ಅಂದ್ಬಿಟ್ಟು ಅದಕ್ಕೆ ತಲೆಗೆ ಬ್ಯಾಡ್ಜ್ ಹಾಕಿದ್ದಾರೆ. ಎಸ್ ಸರ್. ಸಾರಿ ಪ್ಲೀಸ್ ಕಮ್. ಚೆರ್ರಿ. ಎಸ್ ಸರ್, ಚೆರ್ರಿ ಸರ್. ಇರಪ್ಪ ಕಚ್ಚಿಸ್ಬಿಟ್ಟೆ ಆಮೇಲೆ. ಅಯ್ಯೋ ಬನ್ನಿ ಸರ್, ಕೂತ್ಕೊಳ್ಳಿ. ಅಲ್ಲ ಬರ್ಬೋದು ಸರ್. ಅದು ಏನು ಮಾಡಲ್ಲ ಸರ್, ಏನು ಮಾಡಲ್ಲ ಸರ್. ಅದು ಇನ್ನು 10 ನಿಮಿಷಕ್ಕೆ ನಿಮಗೆ ಬಿಟ್ಟಿರಲ್ಲ ಅದು. ಹೌದಾ? ಎಸ್ ಸರ್. ಓಕೆ ಸರಿ. ಸರ್ ನಮ್ಮ ಮಿಸಸ್ಸು ಮಂಜುಳಾ ಅಂತೇಳಿ. ನಮಸ್ಕಾರಮ್ಮ. ಅದಾದಮೇಲೆ ನನ್ನ ಮಗು ಸರ್, ಇವಾಗ ಒಂದು ವರ್ಷದ 3 ತಿಂಗಳಾಗಿದೆ. ಯುಧಿಷ್ಠರ್ ಲಾಲ್ ನಾಯಕ್ ಅಂತೇಳಿ. ಓ ಯುಧಿಷ್ಠಿರ. ಯುಧಿಷ್ಠರ ಮಹಾಭಾರತದ ಹೆಸರು ಇಟ್ಬಿಟ್ಟಿದ್ದೀರಾ? ಹೌದು ಸರ್. ಓಕೆ, ನಿಮ್ಮ ಹೆಸರು ಅರ್ಥ ಏನು ಸರ್? ನನ್ನ ಹೆಸರು ಜೂರಿಲಾಲ್ ನಾಯಕ್ ಅಂತಂದರೆ ಡಿಸಿಷನ್ ಮೇಕರ್ ಅಂತ. ಪಂಚಾಯತಿಯಲ್ಲಿ ನಿರ್ಣಯವನ್ನು ಕೈಗೊಳ್ಳುವಂಥ ಒಂದು ನ್ಯಾಯವನ್ನು ಒದಗಿಸಿಕೊಡುವಂಥ ಒಬ್ಬ ವ್ಯಕ್ತಿ ಅಂತ ಸರ್. ಓಕೆ ಓಕೆ ಓಕೆ. ಜೂರಿಲಾಲ್ ಅಂದರೆ ದಿ ಹೆಡ್ ಆಫ್ ದಿ ಪಂಚಾಯತಿ ಕಟ್ಟೆ. ಎಸ್ ಸರ್. ಜಡ್ಜ್ ಥರ. ಓಕೆ, ಹೌದು ಸರ್. ವೆರಿ ನೈಸ್. ಅವ್ರು ಜಡ್ಜ್ ಆಗ್ಬೇಕಾದ್ರೆ ಪೊಲೀಸ್ ಆಗೋರು ಅಷ್ಟೇ. ವೆರಿ ಗುಡ್. ಎಷ್ಟು ವರ್ಷ ಆಯಿತು ಮ್ಯಾರಿಡ್ ಲೈಫ್? ಮ್ಯಾರಿಡ್ ಲೈಫ್ ಬಂದುಬಿಟ್ಟು ಇವಾಗ ಒಂದು 2.5 ಇಯರ್ಸ್ ಆಯಿತು ಸರ್. 2.5 ಇಯರ್ಸ್. ಬಟ್ ಲವ್ ಮಾಡಿ ಮ್ಯಾರೇಜ್ ಆಗಿದ್ದು ಸರ್. 12 ವರ್ಷದ ಲವ್. ಸೂಪರ್. 12 ವರ್ಷ ಲವ್. ಸ್ಕೂಲು ಕಾಲೇಜ್ ಫಸ್ಟ್ ಇಯರಲ್ಲಿ ಪ್ರಾರಂಭ ಆಗಿದ್ದು ಲವ್ ಸರ್. ಅಬ್ಬಾ. ಹೌದು ಗ್ರೇಟ್. ಶುಭವಾಗಲಿ. ಎಲ್ಲಿ ಯಾವ ಮೂಲ ನಿಮ್ಮದು? ಸರ್ ಮೂಲ ಬಂದುಬಿಟ್ಟು ನಾವು ಇವಾಗ ವಿಜಯನಗರ ಜಿಲ್ಲೆ ಸರ್. ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕು ಅಂತ ಬರುತ್ತೆ. ಅಲ್ಲಿ ಕೊಮರಳ್ಳಿ ತಾಂಡ್ಯ ಅಂತ ಒಂದು ಬಂಜಾರ ಸಮುದಾಯದ ಒಂದು ಊರು ಸರ್. ಅದು ಒಂದು ಬುಡಕಟ್ಟು ಸಮುದಾಯ, ಅಲೆಮಾರಿ ಸಮುದಾಯ ಅಂತ ಕರೀತಾರೆ ಸರ್. ಬಂಜಾರ ಸಮುದಾಯನ ಅಂದರೆ ಲಂಬಾಣಿಸ್ ಅಂತ ಕರೀತಾರೆ, ಗೋರು ಬಂಜಾರ ಅಂತ ಕರೀತಾರಲ್ಲ. ಸೊ ಆ ಊರು ಸರ್ ನಮ್ಮದು. ಹೂವಿನಡಗಲಿಯಲ್ಲಿ ಕೊಮರಳ್ಳಿ ತಾಂಡ ಅಂತ ಬರುತ್ತೆ ಸರ್ ನಮ್ಮೂರು. ಎಸ್ ಸರ್. ವೆರಿ ನೈಸ್. ಮೇಡಮ್ ಅದೇ ಊರಾ? ಇಲ್ಲ ಸರ್, ನಮ್ಮೂರಿಂದ ಸ್ವಲ್ಪ ದೂರ, ಬೇರೆ ತಾಲೂಕು, ಹಗರಿಬೊಮ್ಮನಹಳ್ಳಿ ತಾಲೂಕು ಸರ್. ಪಕ್ಕದ ತಾಲೂಕೆ? ಹೌದು ಸರ್, ಪಕ್ಕದ ತಾಲೂಕು. ಕಾಲೇಜಿಗೆ ಬರ್ತಾ ಇದ್ದೀರಾ? ಫಸ್ಟ್ PUCಯಲ್ಲಿ ಕಾಲೇಜಿಗೆ ಬಂದಿದೆ ಸರ್, ಕೋಚಿಂಗ್ ತಗೊಳ್ಳಿಕ್ಕೆ. ಅವಾಗ ಕೋಚಿಂಗ್ ಕೊಟ್ಟಿದ್ದೀರಾ? ಕೋಚಿಂಗ್ ಅವಾಗ ಶುರು ಮಾಡೋದು ನೀವು? ಇಲ್ಲ ಸರ್, ಸ್ನೇಹಿತರು ಒಳ್ಳೆ ಕೋಚಿಂಗ್ ಕೊಡ್ತಾರೆ ನಂಗೆ ಗೊತ್ತಾಗುತ್ತೆ. ನೀವು ವೆರಿ ನೈಸ್. ಆ ಥರ ಯಾಕೆ ಒಪ್ಕೊಡ್ರಿ ಇವ್ರನ್ನ?
ನನ್ನನ್ನು ಯಾಕೆ ಒಪ್ಕೊಂಡೆ ಅಂತ ನಾನೇ ಫಸ್ಟ್ ಪ್ರಪೋಸ್ ಮಾಡಿದ್ದೆ ಇವರೇ ಮಾಡಿ. ಅಯ್ಯೋ ಉಲ್ಟಾ ಕೇಳ್ಬೇಕು ಈಗ ನಾನು. ಹೌದು ಸರ್. ಹೌದಾ? ಓಕೆ, ಎನಿವೆ ಶುಭವಾಗ್ಲಿ ತಾಯಿ, ಒಳ್ಳೇದಾಗಲಿ. ಈ ನಮ್ಮ ಸಹೋದರಿಗೆ ಒಳ್ಳೇದಾಗಲಿ, ಮಂಜುಳಾ ಅವ್ರಿಗೆ, ಅವ್ರ ಮಗುಗೂ ಒಳ್ಳೇದಾಗಲಿ, ಯುಧಿಷ್ಠಿರನಿಗೆ. ಬನ್ನಿ ನಾವು ನಾಯಕರ ಜೊತೆ ಮಾತಾಡೋಣ. ಈ ಮನೆ ಚೆನ್ನಾಗಿದೆ ಸರ್, ಭಾಳ ಬ್ಯೂಟಿಫುಲ್. ಥ್ಯಾಂಕ್ ಯು ಸೊ ಮಚ್. ವೆರಿ ನೈಸ್. ಇದು ನಿಮ್ಮ ಮದುವೆ ಫೋಟೋನಾ? ಸರ್ ಅದು ನಮ್ಮ ಮದುವೆ ಫೋಟೋ. ನಮ್ಮಿಬ್ಬರ ನಡುವೆ ಬ್ರಿಡ್ಜ್ ಸರ್. ಆ್ಯಕ್ಚುಲಿ ನಮ್ಮ ಬ್ರದರು, ನಿಮ್ಮ ಅಣ್ಣನವರು? ನನಗಿಂತ ದೊಡ್ಡವರು ಸರ್. ನಮ್ಮ ಮನೇಲಿ ನಾನೇ ಸಣ್ಣವನು. ಅವ್ನು ಸ್ವಲ್ಪ ಬಿಡ್ಜು, ಹಾಗಾಗಿ ಅವನು ರೆಫರಲ್ ಸರ್ ನಮ್ಮ ಮನೇಲಿ ಯಾವಾಗಲೂ. ಓಕೆ ಓಕೆ. ಏನಾದರೂ ಇರುಸು ಮುರುಸು ಇಬ್ಬರ ನಡುವೆ ಬಂದಂದ್ರೆ ಹಿ ಇಸ್ ದ ಬ್ರಿಡ್ಜ್, ಹಿ ವಿಲ್ ಪ್ಯಾಚ್ ಅಪ್ ಆಫ್ ಬೋತ್. ಈ ಜನ ಜಾತಿ ಗೀತಿ ಅಂತಾರಲ್ಲ, ಅದೆಲ್ಲ ಬೇರೆನಾ? ಇಲ್ಲ ಸರ್, ನಮ್ದು ಒಂದೇ ಜಾತಿ ಸರ್. ಬಟ್ ನನಗೆ ಗೊತ್ತಿದ್ದಿಲ್ಲ ಸರ್ ಅವಳಿಗೆ. ನಾನು ಟಿಲ್ ಡಿಗ್ರಿ ಮುಗಿಸೋರಿಗೆ ಅವಳದು ಯಾಕೆ ಕ್ಯಾಸ್ಟ್ ಅಂತ ನಾನು ಕೇಳಿ. ಸೂಪರ್. ಇದು ನೀವು ಪೊಲೀಸರು ಎಷ್ಟು ವರ್ಷ ಆಯಿತು ಸರ್? ಪೊಲೀಸ್ ಸೇರಿ 2020 ಸೇರಿದ್ದೆ ಸರ್ ನಾನು. ಕೋವಿಡ್ ಬ್ಯಾಚ್? ಹೌದು ಸರ್. ಇಲ್ಲ ಹಾಂ, ಕೋವಿಡ್ ಅದಕ್ಕಿಂತ ಹಿಂದೆ ಬ್ಯಾಚ್ ಸರ್ ನಂದು. ಆ್ಯಕ್ಚುಲಿ ಇಂಟರ್ವ್ಯೂ ಬ್ಯಾಚ್ ಸರ್, ಲಾಸ್ಟ್ ಇಂಟರ್ವ್ಯೂ ಬ್ಯಾಚು. HK 12 ಪೋಸ್ಟ್ ಸರ್ ನಮ್ಮದು. HK ಕರೆದಿದ್ದು ಹೈದರಾಬಾದ್ ಕರ್ನಾಟಕಕ್ಕೆ. ಬ್ಯಾಂಗ್ಳೂರು ಸಿಟಿಗೆ ಅಂತ 12 ಪೋಸ್ಟ್ ಇತ್ತು. ಐ ಆಮ್ ದ ಲಾಸ್ಟ್ ಕ್ಯಾಂಡಿಡೇಟ್ ಹೂ ಅಪಿಯರ್ಡ್ ಫಾರ್ ಇದು PSIಗೆ ಇದು ತೆಗೆದಿದ್ದಾರೆ ಸರ್, ಏನು ಇಂಟರ್ವ್ಯೂ ತೆಗೆದಿದ್ದಾರೆ. ಆ ಬ್ಯಾಚಲ್ಲಿ ನಾನು ಒಬ್ಬ ವ್ಯಕ್ತಿ ಸರ್, ಇಂಟರ್ವ್ಯೂ ಬ್ಯಾಚ್ ಲಾಸ್ಟ್ ವೀಕ್. ಅಂದರೆ ಈ ಕಲ್ಯಾಣ ಕರ್ನಾಟಕದ ರಿಸರ್ವೇಷನ್ ಇಲ್ಲ? ಹೌದು ಸರ್. ಹೌದು ಸರ್. ಓಕೆ. ಸೊ ಅದಕ್ಕೆ ಎಷ್ಟು ರಿಸರ್ವೇಷನ್ ಇದೆ ಸರ್? ಇವಾಗ ನಮಗೆ ಈಗ ಟೋಟಲ್ ಆಗಿ ಈಗ ಕೊಡ್ತಾ ಇರೋದು 8% ಕೊಡ್ತಿದ್ದಾರೆ ಸರ್. 8% ರಿಸರ್ವೇಷನಲ್ಲಿ ತೊಗೊಂಡ್ರೆ ಸರ್. ವೆರಿ ನೈಸ್, ವೆರಿ ನೈಸ್, ಸೂಪರ್. ಏನು ಕ್ವಾಲಿಫಿಕೇಷನ್ ಒಂದು ಸರ್? ನಾನು ಓದಿದ್ದು ಬಂದುಬಿಟ್ಟು ಫಸ್ಟ್ ಆ್ಯಸ್ ಯೂಶಲ್ ಅದೇ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು. ಹೈಸ್ಕೂಲ್ ಕೂಡ ತುಂಗಭದ್ರಾ ಹೈಸ್ಕೂಲ್ ಅಂತೇಳಿ ಸರ್, ಹೂವಿನಡಗಲಿಯಲ್ಲಿ ಓದಿದ್ದು. ಆ ಟೈಮಲ್ಲಿ ನಮ್ಮಪ್ಪ ದುಡ್ಡು ಇಲ್ಲದೇ ಇದ್ರೂ ಕೂಡ ಒಂದು ಒಳ್ಳೆ ಸ್ಕೂಲಿಗೆ ಹಾಕಬೇಕಂತ ಅವಾಗ ಯೋಚನೆ ಮಾಡಿ ಒಂದು ತುಂಗಭದ್ರಾ ಸ್ಕೂಲ್ ಅಂತಿತ್ತು, ಡೊನೇಷನ್ ಫೀಸ್ ಕಟ್ಬಿಟ್ಟು ಅಲ್ಲಿ ಸೇರಿಸಿದ್ರು ಗೌರ್ಮೆಂಟ್ ಸ್ಕೂಲಿಂದ. ಅದು ಪಾಸಾಗಿ ಸೈನ್ಸ್ ಸರ್ ನಂದು ಫಸ್ಟು. ಸೈನ್ಸಲ್ಲಿ ಮತ್ತೆ ಫೇಲ್ ಆದೆ. PUC ಫಸ್ಟ್ ಇಯರಲ್ಲಿ ಪಾಸ್ ಆಗಿಬಿಟ್ಟು ಸೆಕೆಂಡ್ ಇಯರಲ್ಲಿ ಫೇಲ್ ಆದೆ. ಮತ್ತು ಅಲ್ಲಿ ದುಡಿಯೋಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಹಾಳಾಗಿ ಹೋಗಿಬಿಟ್ಟಿದ್ದೆ. ಮತ್ತು ನಮ್ಮಪ್ಪ ರಿಕ್ವೆಸ್ಟ್ ಮಾಡಿಕೊಂಡು, ಇಲ್ಲ ನೀನು ಇಷ್ಟು ಮಟ್ಟಿಗೆ ರ್ಯಾಂಕ್ ಹೋಲ್ಡರ್ SSLC ಎಲ್ಲ ಆದವನು, PUCಯಲ್ಲಿ ನೀನು ಫೇಲ್ ಆಗಿ ಬಿಟ್ಬಿಡ್ತೀನಿ ಅಂತಂದರೆ ನಾನು ತುಂಬ ಕಷ್ಟಪಟ್ಬಿಟ್ಟು ಬೇರೆಯವ್ರ ಮನೆಯಲ್ಲಿ ಜೀತಾನೋ ಯಾವುದೋ ಒಂದು ಕೂಲಿ ಕೆಲಸನೋ ಮಾಡಿ ನಿನಗೆ ಸಾಕ್ತಾಯಿದ್ದೀನಿ, ಓದಲೇಬೇಕು ಅಂತ ಹೇಳಿದಾಗ ಮತ್ತೆ ಸೆಕೆಂಡ್ PUC ಮತ್ತೆ ಚಾಲೆಂಜ್ ಆಗಿ ತಗೊಂಡು ಸರ್ ನಾನು ಮತ್ತೆ ಅದೇ ಸೈನ್ಸ್ನೇ ಕಟ್ಟಿ ಓದಬೇಕು ಅಂತ. ನನ್ನ ಬೇರೆಯವರು ಸಜೆಸ್ಟ್ ಮಾಡಿದ್ದು, ನೀವು ಆರ್ಟ್ಸ್ ತೊಗೊಳ್ಳಿ, ಈಸಿಯಾಗಿ ನೀನು ಪಾಸ್ ಆಗಿಬಿಡ್ಬೋದು ಅಂತ ಹೇಳ್ತಾರೆ. ಬಟ್ ನಾನು ಯಾವುದೂ ಇವಾಗಿನವ್ರಿಗೆ ಬಿಟ್ಕೊಟ್ಟಿಲ್ಲ ಸರ್. ನಾನು ಎಲ್ಲಿ ಫೇಲ್ಯೂರ್ ಕಂಡಿದ್ದೀನಿ ಅಲ್ಲೇ ಸಕ್ಸಸ್ ಕಾಣೋಣ ಅಂಥೇಳಿ ಮತ್ತೆ ಅಗೇನ್ ಜಿಲ್ ತೊಗೊಂಡು PUC ಮತ್ತೆ ನಾವು MP ಪ್ರಕಾಶ್ ಅವ್ರಿಗೆ ಗೊತ್ತಿರಬೇಕು ಅನ್ಸುತ್ತೆ, ಅರ್ಥ ನನಗೆ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿದ್ರು ಮಾಜಿ. ನಿಮ್ಮ ಹೌದು, ಹೂವಿನಡಗಲಿ ಕ್ಷೇತ್ರದಲ್ಲಿ ಸರ್. ಅವ್ರ ಕಾಲೇಜಲ್ಲಿ ಓದಿದೆ ಸರ್ ನಾನು. ಅಲ್ಲಿ ನನಗೆ ಮತ್ತೆ ನಾನು ತುಂಬ ರ್ಯಾಂಕಲ್ಲೇ ಅಲ್ಲಿ ಸೆಕೆಂಡ್ PUC ಗ್ರೇಡ್ ತೊಗೊಂಡು ಪಾಸ್ ಆದೆ. ಅದಾದಮೇಲೆ ಅಗ್ರಿಕಲ್ಚರ್ ಸಿಕ್ತು ಸರ್ ನನಗೆ, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ರಾಯಚೂರಲ್ಲಿ. ಅಲ್ಲಿ ಪೋಸ್ಟು? ಹೌದು ಸರ್, ಫ್ರೀ ಪೋಸ್ಟ್ ಅಲ್ಲಿ ಸಿಕ್ಕಿದ್ದು ನಮಗೆ. ಗೌರ್ಮೆಂಟ್ ಜಾಬ್ ಸಿಕ್ಕಿತ್ತು? ಇಲ್ಲ, ಗೌರ್ಮೆಂಟ್ ಜಾಬ್ ಅಲ್ಲ ಸರ್, ಅಗ್ರಿಕಲ್ಚರ್. ನನ್ನ ಗ್ರಾಜುಯೇಷನ್ BSc ಅಗ್ರಿಕಲ್ಚರ್ ಅಲ್ಲಿ ಸಿಕ್ತು ಸರ್. BSc ಅಗ್ರಿ? ಹೌದು ಸರ್. ಸೊ BSc ಅಗ್ರಿಕಲ್ಚರ್ನ ನಾನು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಮುಗಿಸಿದ್ದೀನಿ ಸರ್. ಓಕೆ ಓಕೆ, ಸೂಪರ್. BSc ಅಗ್ರಿ? ಹೌದು ಸರ್, BSc ಅಗ್ರಿಕಲ್ಚರ್. ಆಮೇಲೆ ಜಾಬ್ ಸಿಕ್ಬಿಡ್ತು? ಆಮೇಲೆ ಅದೇ ಪರಿಸ್ಥಿತಿಗಳು ಸರ್. ಮುಂದೆ ಇನ್ನೂ ನನಗೆ ಓದಬೇಕು, PhD ಮಾಡಿ ಸೈಂಟಿಸ್ಟ್ ಆಗಬೇಕನ್ನೋ ಒಂದು ಆಸೆ ಇತ್ತು. ಅಗ್ರಿಕಲ್ಚರ್ ಫೀಲ್ಡಲ್ಲಿ ಯಾವುದೋ ಒಂದು ಬ್ರೀಡನ್ನು ನನ್ನದೇ ಒಂದು ಹೆಸರಲ್ಲಿ ಅಥವಾ ನಮ್ಮ ತಂದೆ ತಾಯಿ ಹೆಸರಲ್ಲಿ ಒಂದು ಬ್ರೀಡನ್ನು ರಿಲೀಸ್ ಮಾಡಬೇಕು, ಐದರ್ ಸೀಡ್ ಆಗಿರ್ಬೋದು, ಸ್ಯಾಂಪ್ಲಿಂಗ್ ಆಗಿರ್ಬೋದು ಅಂತ ನಾನು ಅಂದರೆ ಹೆಚ್ಚು ಪ್ರೊಡಕ್ಟಿವಿಟಿ ಕೊಡುವಂಥ ಒಂದು ಯಾವುದಾದ್ರೂ ಒಂದು ಬ್ರೀಡನ್ನು ಆಯ್ಕೆ ಮಾಡ್ಕೊಂಡಿದ್ದೆ. ನಾನು ಜೆನೆಟಿಕ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ನನಗೆ, ಜೆನೆಟಿಕ್ಸ್ ಆ್ಯಂಡ್ ಪ್ಲಾಂಟ್ ಬ್ರೀಡಿಂಗಲ್ಲಿ. ಸೊ ಕಾರಣಾಂತರಗಳಿಂದ, ಮನೆ ಪರಿಸ್ಥಿತಿಗಳು, ನಮ್ಮ ಕುಟುಂಬದ ಏನು ಹಿನ್ನೆಲೆ ಆ ಥರ ಇತ್ತು, ಇನ್ನೂ ಜಾಸ್ತಿ ಓದಲಿಕ್ಕೆ ನನಗೆ ಅವಕಾಶ ಸಿಗಲಿಲ್ಲ. ಹಾಗಾಗಿ ನನ್ನ ಜಾಬ್ ಈ ಸಿವಿಲ್ ಸರ್ವಿಸ್ ಅನ್ನೋದ್ರ ಕಡೆ ಸ್ವಲ್ಪ ಕಾಲಿಟ್ಬಿಟ್ಟೆ ಸರ್. ಈಗ ಫಸ್ಟ್ ಅಟೆಂಪ್ಟಲ್ಲಿ ಸಿಗ್ಬಿಡ್ತಪ್ಪ ಸಬ್ ಇನ್ಸ್ಪೆಕ್ಟ್ರು? ಹೌದು ಸರ್, ನಾನು ಫಸ್ಟ್ ಅಟೆಂಪ್ಟಲ್ಲೇ ಮೋರ್ ದೆನ್ 12 ಜಾಬನ್ನು ಕ್ರಿಯೇಟ್ ಮಾಡಿದ್ದೀನಿ ಸರ್. ಒನ್ ಸ್ಪ್ಯಾನ್ ಆಫ್ 1 ಇಯರ್ ಸರ್. ಎಷ್ಟು ಜಾಬು? 12 ಜಾಬ್, 12ಕ್ಕಿಂತ ಜಾಸ್ತಿ ಜಾಬ್ ಆಗಿದೆ ಸರ್. ಏನು ಜಾಬ್? ಎಲ್ಲ ಜಾಬ್ಗಳು ಆಗಿದೆ ಸರ್, ಇನ್ಕ್ಲೂಡಿಂಗ್ ಪೊಲೀಸ್ ಕಾನ್ಸ್ಟೇಬಲಿಂದ ಹಿಡಿದ್ಬಿಟ್ಟು, ವಾರ್ಡರ್ ಹಿಡಿದ್ಬಿಟ್ಟು, ಜೈಲರ್ ಹಿಡಿದ್ಬಿಟ್ಟು, ಅದಾದಮೇಲೆ ಸಬ್ ಇನ್ಸ್ಪೆಕ್ಟರ್ ನಾನು 7 ಹುದ್ದೆಗಳನ್ನು ತೊಗೊಂಡಿದ್ದೀನಿ ಸರ್. ಅಂದರೆ ನಮ್ಮಲ್ಲಿ ಡಿಫ್ರೆಂಟ್ ಸಬ್ ಇನ್ಸ್ಪೆಕ್ಟರ್ಗಳಿರ್ತದೆ. ಆ ವರ್ಷ ಆಗಿರ್ತಕ್ಕಂಥ ಎಲ್ಲ ನೋಟಿಫಿಕೇಷನ್ಸ್ಗಳಲ್ಲಿ ನನ್ನ ಹೆಸರಿತ್ತೆ ಸರ್. ಅಂದರೆ ರಿಸಲ್ಟ್ ಸೀಟಲ್ಲಿ ನಮ್ಮಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹೆಂಗಿರುತ್ತೋ ಸಿವಿಲ್ಲು, ಅದೇ ಥರ ನಮಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಲ್ಲೂ ಕೂಡ ಬೇರೆ ರಂಗಗಳಿದಾವೆ ಸರ್. ಅಂದರೆ DR, CR, KSISF, KSRB, IRB, ಸಿವಿಲ್ಲು, ಆ ಥರದಲ್ಲಿ RSI ಅಂತ ಬೇರೆ ಇದೆ ಸರ್. ಸೊ ಎಲ್ಲದರಲ್ಲೂ ನಾನು ಹೆಸರನ್ನ ತೊಗೊಂಡಿದ್ದೆ ಸರ್. ರ್ಯಾಂಕ್ ಎಲ್ಲದಕ್ಕೂ ಅಪ್ಲೈ ಮಾಡಿದ್ರಿ? ಎಲ್ಲದಕ್ಕೂ ಅಪ್ಲೈ ಮಾಡಿ ಒಂದು ಜಾಬ್ ತೊಗೊಳ್ಳೋದು ತುಂಬ ಕಷ್ಟ ಅಂತ ಹೇಳ್ತಾರೆ ಸರ್ ಹುಡುಗರು. ಬಟ್ ನಾನು 1 ವರ್ಷ ಪ್ರಿಪ್ರೇಷನ್ ಮಾಡಿ ನಾನು 12ಕ್ಕೂ ಅಧಿಕ ಜಾಬ್ಗಳನ್ನು ಕ್ರ್ಯಾಕ್ ಮಾಡಿದೆ ಸರ್.
ಎಷ್ಟು ಪರ್ಸೆಂಟ್ ನಿಮ್ಮದು BSc ಅಗ್ರಿ? BSc ಅಗ್ರಿ ನಂದು 8.3 ಇದೆ ಸರ್. ನಂದು CGPA ಸರ್ ನಮ್ದೆಲ್ಲ, ಅಂದರೆ ಗ್ರೇಡ್ CGPA 8.3 ಎಷ್ಟು ಪರ್ಸೆಂಟ್ ಅಂದರೆ 83%. 83%. ಹೌದು ಸರ್. ಬಟ್ ನಿಮಗೆ ಒಂದು ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಇದೆ. ಬಟ್ ನಾನು ಹೈದರಾಬಾದ್ ಕರ್ನಾಟಕನೂ ಕೂಡ ತಗೊಂಡಿದ್ದೀನಿ ಸರ್. ನಾನು ಈಗ ಕೆಲವರು ಹೇಳ್ತಾರೆ ಇಷ್ಟು ಪೋಸ್ಟ್ ತಗೊಳ್ಳಿಕ್ಕೆ ಬಿಕಾಸ್ ಆಫ್ ರಿಸರ್ವೇಷನ್ ಯು ಗಾಟ್ ಆಲ್ ಕೈಂಡ್ ಆಫ್ ಜಾಬ್ಸ್ ಅಂತ ಹೇಳಿ. ಒಂದು ಹೈದರಾಬಾದ್ ಕರ್ನಾಟಕದ್ದು. ಹೌದು. ಇನ್ನೊಂದು ಈಗ ನೀವು ಲಂಬಾಣಿ ಕಮ್ಯುನಿಟಿ ಆಗಿರೋದ್ರಿಂದ ಅದು ಎಷ್ಟಿಗೆ ಬರುತ್ತಾ? SC ಒಳಗೆ ಬರುತ್ತೆ ಸರ್. SC ಗೆ ಬರುತ್ತೆ. ಇವಾಗ ಅದನ್ನ SC ಪ್ರವರ್ಗ C ಅಂತ ಮಾಡಿದ್ದಾರೆ ಸರ್ ಇವಾಗ ನಮ್ಮ ಬಂಜಾರ. ಅದಕ್ಕೆ ಎಷ್ಟು ಪರ್ಸೆಂಟ್ ರಿಸರ್ವೇಷನ್ ಇದೆ? ಈಗ 5% ಕೊಟ್ಟಿದ್ದಾರೆ ಸರ್. ಅದು 4+1 ಇದೆ. ಅಂದರೆ ಈಗ ಅಲೆಮಾರಿಗಳನ್ನು ಸೇರ್ಕೊಂಡ್ಬಿಟ್ಟು ಈಗ SC ಒಳಗಡೆ 3 ಕ್ಯಾಟಗರಿ ಆಗಿ ಮಾಡಿದ್ದಾರೆ. ಪ್ರವರ್ಗ 1, 2, 3 ಅಂತೇಳಿ. ಪ್ರವರ್ಗ 1, 2ಕ್ಕೆ 5% ಕೊಟ್ಟಿದ್ದಾರೆ. ಪ್ರವರ್ಗ 3ಕ್ಕೆ ಅಗೇನ್ 5% ಅಲ್ಲಿ 4+1 ಅಂತ ಮಾಡಿದ್ದಾರೆ ಸರ್. ಅದರೊಳಗೆ ಈಗ ಅಲೆಮಾರಿಗಳನ್ನು ಸೇರಿಸಿದ್ದಾರೆ ಸರ್. ನಿಮ್ದು ಅಲೆಮಾರಿ ಟ್ರೈಬ್ಸ್ ಬರುತ್ತೆ? ಇಲ್ಲ ಸರ್, ನಮ್ಮದು ಇವಾಗ SC ಒಳಗಡೆ ನಾವು ಹಿಂದೂ ಲಂಬಾಣಿಸ್ ಅಂತ ಬರ್ತೀವಿ. ಹಿಂದೂ ಲಂಬಾಣಿಸ್. ಹೌದು ಸರ್. ಈಗ ನೀವು ಪೊಲೀಸ್ ಸಬ್ ಇನ್ಸ್ಪೆಕ್ಟರು? ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಹೌದು ಸರ್, ಲ್ಯಾಂಡ್ ಆರ್ಡರ್. ಇಲ್ಲಿ ಈಗ ಸದ್ಯ ನಾನು ಮಾರತಳ್ಳಿ ಪೊಲೀಸ್ ಸ್ಟೇಷನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಓಹೋ. ಈ ಹಿಂದೆ ನಾನು ಬೆಳ್ಳಂದೂರು ಮತ್ತು ಚಿಕ್ಕಜಾಲ ಅಂತ ಪೊಲೀಸ್ ಸ್ಟೇಷನ್ ಇದೆ ಏರ್ಪೋರ್ಟ್ ಕಡೆ, ಅಲ್ಲಿ ಸರ್ವಿಸ್ ಮಾಡಿದ್ದೀನಿ ಸರ್. ಮಾಡಿದ್ದೀರಿ. ಮಾತಾಡಿ ಲ್ಯಾಂಡ್ ಆರ್ಡರ್ ಇದ್ದೀರಿ? ಲ್ಯಾಂಡ್ ಆರ್ಡರ್ ಇದ್ದೀನಿ ಸರ್. ಸಬ್ ಇನ್ಸ್ಪೆಕ್ಟರ್. ಹೌದು ಸರ್. ಡಬಲ್ ಸ್ಟಾರ್. ಹೌದು ಸರ್. ಕಾಡ್ದೇ ಇರೋ 4ನೇ ಸಿಂಹನೇ ಕಣ ಈ ಪೊಲೀಸ್ ಅಂತ ಸಾಯಿ ಕುಮಾರ್ ಡೈಲಾಗ್ ಮಾತ್ರ ಗೊತ್ತು ನಮ್ಮ ಪೊಲೀಸ್ ಬಗ್ಗೆ. ಆ ಥರದಲ್ಲಿ ಯಾವುದೂ ಇಲ್ಲ ಸರ್. ನಮಗೆ ಗೊತ್ತಿರೋದು ಅಟ್ಯಾಪ. ಹಾಗೆ ಸೊ ಅಲ್ಲ, ಒಂದು ಪ್ರಶ್ನೆ ಜನ ಕೇಳ್ತಾರೆ ಸರ್. ಈಗ ನೀವು ಈ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಜಾಬ್ ಲಾಂಡ್ ಆರ್ಡರ್ ತೊಗೊಂಡಿದ್ದೀರಲ್ಲ ಸರ್, ಆ ಜಾಬ್ಗೆ ರಿಸರ್ವೇಷನ್ ಅಪ್ಲೈ ಮಾಡಿದ್ದೀರಾ? ಇಲ್ಲ ಸರ್, ಅದಕ್ಕೆ ರಿಸರ್ವೇಷನ್ ಬರಲ್ಲ. ಜಾಬ್ ತಗೊಳ್ಳಿಕ್ಕೆ ರಿಸರ್ವೇಷನ್ ಇದೆ, ಡ್ಯೂಟಿ ಮಾಡ್ಲಿಕ್ಕೆ ಯಾವುದೇ ಅಲ್ಲ, ಡ್ಯೂಟಿಗಲ್ಲ ಸರ್. ಟು ಗೆಟ್ ಸೆಲೆಕ್ಟೆಡ್ ಫಾರ್ PSI. ಹಾಂ ಸರ್. ಯು ಯೂಸ್ಡ್ ದಟ್ ರಿಸರ್ವೇಷನ್? ಹೌದು ಸರ್, ಡೆಫಿನೆಟ್ಲಿ. ನಾನು ಬಂದಿರೋದಿಲ್ಲಿ ನಿಂತಿರೋದು ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರ ಆಶೀರ್ವಾದ ಮತ್ತು ಅವ್ರು ನೀಡಿರ್ತಕ್ಕಂತಹ ಒಂದು ಏನು ಅವಕಾಶ ಕೊಟ್ಟಿದ್ರು ಅದನ್ನು ಸದುಪಯೋಗ ಮಾಡ್ಕೊಂಡು ನಾನು ಇಲ್ಲಿ ಬಂದಿದ್ದೀನಿ. ಬೈ ಚಾನ್ಸ್ ಏನಾದರೂ ಇದು 4+1% ರಿಸರ್ವೇಷನ್ ಪ್ಲಸ್ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಇಲ್ಲ ಅಂದರೆ ನಿಮ್ಗೆ ಈ ಜಾಬ್ ಸಿಗ್ತಿತ್ತಾ? ಬೇರೆ ನಾನು ತಗೊಂಡಿದ್ದೀನಲ್ಲ ಸರ್, ಆಲ್ಟರ್ನೇಟ್ ಜನರಲ್ ಕ್ಯಾಟಗರಿಯಲ್ಲೇ ಬೇರೆ ಅದೇ ಜಾಬನ್ನು, ಸಬ್ ಇನ್ಸ್ಪೆಕ್ಟರ್ ಜಾಬ್ನ ನಾನು ತಗೊಂಡಿದ್ದೀನಿ ನಾನ್ HK ಒಳಗಡೆ. ಓಕೆ, ಅಂದರೆ ನಾನು ಮೆರಿಟ್? ಎಸ್ ಸರ್, ಮೆರಿಟಲ್ಲೇ. ವೆರಿ ಗುಡ್. ಸೊ ಹಾಗಾಗಿ ಬನ್ನಿ ಸರ್ ಹತ್ರ ಮಾತಾಡೋಣ. ಇವತ್ತು ತುಂಬ ವಿಚಾರ ಇದೆ ಮತ್ತು ತುಂಬ ಜನ ತರಬೇತಿ ಬೇರೆ ಕೊಡ್ತಿರುತ್ತೆ, ಅದೇ ಹೇಳಿ ಒಂಚೂರು. ಸರ್, ನನಗೆ ಫಸ್ಟಿಂದ ಸ್ವಲ್ಪ ಟೀಚಿಂಗ್ ಅನ್ನೋದು ನನಗೆ ಒಲ್ದು ಬಂದಿದೆ ಸರ್. ನಮ್ಮ ಬ್ರದರ್ ನನಗಿಂತ ದೊಡ್ಡ ನಮ್ಮ ಅಣ್ಣ ಇದ್ದಾನೆ, ಈಸ್ ಎ ಟೀಚರ್. ನಾವು ಅದು ಹೇಳಿದಲ್ಲ ಅವರಲ್ಲ ಸರ್, ಅವ್ರಿಗಿಂತ ದೊಡ್ಡವರು ಒಬ್ರು ಇದ್ದಾರೆ. ನಾವು 4 ಜನ ಅಣ್ಣ ತಮ್ಮಂದರು. ಮೊದಲನೇ ಅಣ್ಣ ಬಂದ್ಬಿಟ್ಟು ಇವಾಗ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಒಳಗಡೆ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಅದು 2ನೇ ಅಣ್ಣ ಬಂದ್ಬಿಟ್ಟು ವ್ಯವಸಾಯ ಮಾಡ್ತಾರೆ. ಅವರು ಇವತ್ತು ಊರಿಂದ ಎಲ್ಲ ಬುತ್ತಿ ಗಿತ್ತಿ ಕಟ್ಕೊಂಡೆಲ್ಲ ಬಂದಿದ್ದಾರೆ. ಅಂದರೆ ನಾವು ಮನೆಯಿಂದ ಎಲ್ಲ ತರಿಸ್ಕೊಂತೀವಿ. ನಮ್ಮ ತಾಯಿ ಮಾಡಿದ ರೊಟ್ಟೆ ಪ್ರತಿ ತಿಂಗಳಿಗೆ ಆಗಿರ್ಬೋದು 2 ತಿಂಗಳಿಗೆ ಕಳಿಸ್ಕೊಡ್ತಾರೆ. ಅದಾದಮೇಲೆ ನಾವು ಕಾಳು ಗೀಳು ಎಲ್ಲ ಇಲ್ಲಿ ತೊಗೊಳ್ಳಲ್ಲ ಸರ್, ಮಸಾಲೆ ಎಲ್ಲ ಹೊರಗಡೆದು ಯಾವುದು ತೊಗೊಳ್ಳಲ್ಲ, ಆರ್ಟಿಫಿಷಿಯಲ್ ಸ್ವಲ್ಪ ಜಾಸ್ತಿ. ತಾಯಿ ಮಾಡಿ ಕಳಿಸಿದ್ದೇನೆ ನಾನು ಇವಾಗಿನವರಿಗೂ ಮಸಾಲೆಗಳಾಗಿರ್ಬೋದು, ಕಾಳುಗಳಾಗಿರ್ಬೋದು. ಬ್ಯಾಂಗ್ಳೂರು ಲೈಫಲ್ಲಿ ನಾವು ಬದುಕ್ತಿದ್ರು ಕೂಡ ಮನೆಯಿಂದನೇ ನಮಗೆಲ್ಲ ದವಸ ಧಾನ್ಯಗಳು ಬರ್ತದೆ ಸರ್. ಇವತ್ತು ನೀವು ನೋಡ್ಬೋದು, ಹಿಟ್ಟು ಕಳಿಸ್ಕೊಟ್ಟಿದ್ದಾರೆ, ನಮ್ಗೆ ಏನೇನು ಬೇಕು ತಿನ್ನಲಿಕ್ಕೆ ಏನಿದೆ. ನಾನು ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಬಟ್ ನನ್ನ ತಾಯಿಯ ಒಂದು ಪ್ರೀತಿನ ನಾನು ಇವತ್ತಿನವರೆಗೂ ಬಿಟ್ಕೊಟ್ಟಿಲ್ಲ. ಅವ್ರು ಕಳಿಸ್ಕೊಟ್ಟಿದ್ದೇನೆ ತಿಂತೀನಿ. ಅವರೇ ಅಂತೆಲ್ಲ, ನನ್ನ ಹೆಂಡತಿ ಅವ್ರ ಮನೆಯವರು ಕೂಡ, ಅವರು ಆ್ಯಕ್ಚುಲಿ ಹಾಸ್ಟೆಲಲ್ಲಿ ಈ ಅಡುಗೆ ಮಾಡಿ ಹಾಕುವಂಥವ್ರು ಸರ್ ಅವರೆಲ್ಲ. ಅವ್ರ ಮಗಳು ಅವರು. ನಾನು ಸಬ್ ಇನ್ಸ್ಪೆಕ್ಟರ್ ಅಂದ ಕೂಡಲೇ ಎಲ್ಲರೂ ಅಂದ್ಕೊತಾರೆ ನಮ್ಮಿಬ್ಬರು ಪೇರ್ ನೋಡಿಬಿಟ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಯಾವುದೋ ಒಳ್ಳೆ ಮನೆಯಲ್ಲಿ ಮದುವೆ ಆಗಿದ್ದಾರೆ ಅಂತ ಹೇಳ್ತಾರೆ. ಬಟ್ ನನ್ನ ಲೈಫಲ್ಲಿ ಹಾಗಿಲ್ಲ. ನಾನು ಲವ್ ಮಾಡಿದ್ರಿಂದ ನಮ್ಮ ಅತ್ತೆ ಮಾವ ಆ್ಯಕ್ಚುಲಿ ಅಡುಗೆ ಮಾಡೋರು, ಹಾಸ್ಟೆಲಲ್ಲಿ 2,000-3,000 ಅಡುಗೆ ಮಾಡ್ತಾರಲ್ಲ, ಅಂಥ ಪರಿಸ್ಥಿತಿಯಲ್ಲಿರೋರು ನಮ್ಮ ಮಗಳನ್ನೇ ನಾನು ಪ್ರೌಡಿಂದ ಮದುವೆ ಮಾಡ್ಕೊಂಡಿದ್ದೀನಿ. ಅವರು ನನಗೆ ಪ್ರೀತಿ ಅನ್ನೋದನ್ನು ಕಡಿಮೆ ಮಾಡಿಲ್ಲ. ಅವರು ಕೂಡ ಒಂದು ತಿಂಗಳು ಇವ್ರು ಕಳಿಸಿದ್ರೆ 1 ತಿಂಗಳು ಅವ್ರು ಕಳಿಸ್ಕೊಡ್ತಾರೆ, ಮಗನ ಥರ ನೋಡ್ಕೊಂಡು. ವೆರಿ ಗುಡ್, ವೆರಿ ಗುಡ್, ಸೂಪರ್. ಮೇಡಮ್ ಏನು ಓದೋರೆ? ಹಾಂ ಸರ್, ಅವ್ರದ್ದು ಇಂಜಿನಿಯರಿಂಗ್, M.Tech ಇಂಜಿನಿಯರಿಂಗ್ ಆಗಿದೆ ಸರ್. ಹೌದಾ? ಫಸ್ಟ್ ಅಕ್ಷರ ಲೋಕ ಈ ಮನೆ ತುಂಬ. ಇಲ್ಲ ಸರ್, ನಮ್ಮ ಮನೆಯಲ್ಲಿ ತಂದೆ ತಾಯಿಗಳು ನಿಮಗೆ ಗೊತ್ತಿರುತ್ತೆ ಸರ್, ಉತ್ತರ ಕರ್ನಾಟಕದಲ್ಲಿ ಉಣ್ಣೋದು ತುಂಬ ಕಷ್ಟ ಆಗುತ್ತೆ ಒಂದು ಮನೆಯಲ್ಲಿ. ಅದು ಕ್ವಾಲಿಟಿ ಫುಡ್ ತಿನ್ನುವಂಥ ಒಂದು ಪರಿಸ್ಥಿತಿಲಿ ನಾವಿರಲ್ಲ. ಅದರಲ್ಲೂ ನಾವು ಒಳ್ಳೆ ಕಾಲೇಜ್ಗಳಲ್ಲಿ ಒಳ್ಳೆ ಎಜುಕೇಷನ್ ತೊಗೊಳ್ಳೋದು ಇದು ರೇರೆಸ್ಟು. ಆ ಥಿಂಕ್ ಅನ್ನೋದು ನಾವು ಊಹೆಗೆ ಮೀರಿದಂತ ಹೇಳ್ತಾರಲ್ಲ ಸರ್, ಆ ಥರದಲ್ಲಿ ಮನೆ ಪರಿಸ್ಥಿತಿಗಳಂಗಿರ್ತದೆ, ಸಾಲಗಳಂಗಿರ್ತದೆ, ಚಟಗಳಂಗಿರ್ತದೆ. ಅಲ್ಲಿ ಗಂಡ್ಮಕ್ಳು ಆಲ್ಮೋಸ್ಟ್ ಅಲ್ಲಿ ನೀವು ನೋಡಿದರೆ ತಿಳಿದು ಬುದ್ಧಿ ಹೇಳುವಂತಹ ಗಂಡ್ಮಕ್ಳುಗಳು ತುಂಬ ಕಡಿಮೆ ಸರ್. ಅಲ್ಲಿ ಹೆಣ್ಮಕ್ಳುಗಳೇ ಜಾಸ್ತಿ ದುಡಿಯೋದು. ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಆ ಭಾಗದಲ್ಲಿ ತಾವು ಅಡ್ಡಾಡಿದ್ದೀರಾ, ತಮಗೆ ಗೊತ್ತಿದೆ ಸರ್. ಹೆಣ್ಮಕ್ಳುಗಳೇ ಅಲ್ಲಿ ದುಡಿಯೋದು ಗಂಡ್ಮಕ್ಳಿಗಿಂತ ಜಾಸ್ತಿ. ಗಂಡ್ಮಕ್ಳು ಸತ್ಯ ಹೇಳ? ಹಾಂ ಸರ್, ಇವರು ಉತ್ತರಕನ್ನಡದವರು ಗಂಡ್ಮಕ್ಳು ಬಹುತೇಕರು ಹಳ್ಳಿಗಳಲ್ಲಿ ಕುಡ್ತಕ್ಕೆ ದಾಸರಾಗಿದೆ. ಹೌದು ಸರ್, ಹೌದು ಸರ್. ಆರೋಗ್ಯ ಕೆಡಿಸ್ಕೊತವ್ರೆ, ಇಸ್ಪೆಟ್ಟು ಸರ್, ಪ್ರಾಣನೇ ಕಳ್ಕೊತವ್ರೆ. ಹೆಣ್ಮಕ್ಳು ಬನ್ನಿ, ರೋಡ್ ಸೈಡ್ ಹೋಟ್ಲ್ಗಳು ನಡೆಸೋರು 90% ಹೆಣ್ಮಕ್ಳು. ಹೊಲಗಳ ಕೂಲಿಗೆ ಹೋಗೋರು ಹೆಣ್ಮಕ್ಳು. ಎಲ್ಲಿದ್ದಾರೆ ಗಂಡ್ಮಕ್ಳು? ಎಲ್ಲೋ ಅಪರೂಪಕ್ಕಿದ್ದಾರೆ.
ಸೊ ಆ ಥರ ತರಬೇತಿನ ಕೊಡ್ತೀವಿ. ಎಷ್ಟು ಮಕ್ಕಳನ್ನ ರೆಡಿ ಮಾಡಿದ್ದೀರಿ? ಸರ್ ಇವಾಗಿನವರೆಗೂ ನಾನು ನನ್ನ ಆನ್ಲೈನ್ ಎಜುಕೇಷನ್ ಕೂಡ ಕೊಡ್ತೀನಿ ಸರ್. ನನ್ನ ಫ್ರೀ ಟೈಮಲ್ಲಿ ನೀವು ನೋಡ್ಬೋದು, ಇಲ್ಲಿ ಬೋರ್ಡು ಗಿರಡೆಲ್ಲ ಇಲ್ಲಿ ಇಟ್ಟಿದ್ದೀನಿ, ತಾವು ಬರ್ತೀರಂತ ತೆಗೆದುಬಿಟ್ಟಿದ್ದೀನಿ ಸರ್. ಆ್ಯಕ್ಚುಲಿ ನನಗೆ ಯಾವಾಗ ಇಂಟ್ರೆಸ್ಟ್ ಬರುತ್ತೆ ಆವಾಗ ಇಲ್ಲಿ ಬೋರ್ಡ್ ಇದೆ ಸರ್, ಈ ಬೋರ್ಡ್ ಮೂಲಕ ನಾನು ಟೀಚ್ ಮಾಡ್ತೀನಿ. ಅಂದರೆ ಆನ್ಲೈನ್ ಮೊಬೈಲ್ ಆನ್ಲೈನ್ ಮೊಬೈಲಲ್ಲಿ ಟೀಚ್ ಮಾಡ್ತೀನಿ ಸರ್. ಅದಾದಮೇಲೆ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮ್ಯಾಕ್ಸಿಮಮ್ ಸ್ಕೂಲ್ ಕಾಲೇಜ್ಗಳಲ್ಲಿ ನನಗೆ ಇಂಟ್ರೆಸ್ಟ್ ಸರ್. ಐ ಜಾಯಿನ್ ಫಾರ್ ದಿಸ್ ಡಿಪಾರ್ಟ್ಮೆಂಟ್ ಟು ಸರ್ವ್ ದ ಸೊಸೈಟಿ. ಎಲ್ಲ ಮಕ್ಕಳುಗಳಿಗೆ ಹೋಗಿ ಹೇಳುವಂಥದ್ದು ನನಗೆ ಕಾರ್ಯ, ನನ್ನ ಕಾರ್ಯದ ಒಂದು ಪ್ರವೃತ್ತಿಯ ಒಂದು ಭಾಗ ಅಂತ ಅಂದ್ಕೊಂಡು ಸ್ಕೂಲ್ ಕಾಲೇಜ್ಗಳಲ್ಲಿ ವಿಸಿಟ್ ಮಾಡ್ತೀನಿ ಸರ್. ಯಾವುದೇ ಸೆಂಟರ್ಗಳಲ್ಲಿ ಎಲ್ಲಾದರೂ ಕರೀಲಿ ನನಗೆ. ಸೊ ಅಲ್ಲಿ ನಾನು ಭೇಟಿ ಕೊಟ್ಬಿಟ್ಟು ವಿದ್ಯಾರ್ಥಿಗಳಿಗೆ ಅವೇರ್ನೆಸ್ ಮೂಡಿಸೋದು ಅಷ್ಟೇ ಅಲ್ಲದೆ ಎಜುಕೇಷನಲ್ ಇಂಪಾರ್ಟೆನ್ಸ್ನ ಕೊಟ್ಟು ಸಬ್ಜೆಕ್ಟ್ಗಳನ್ನು ಟೀಚ್ ಮಾಡ್ತೀನಿ ಸರ್ ನಾನು ಎಸ್ಪೆಷಲಿ. ವೆರಿ ಗುಡ್. ಎಷ್ಟು ನಿಮ್ಮಿಂದ ಪಾಠ ಕಲಿತ ಮಕ್ಕಳನ್ನ ಇದು ಏನೋ ಜಾಬ್ ತಗೊಂಡು ಆಗಿದ್ದಾರೆ ಸರ್, ತುಂಬ ಆಗಿದ್ದಾರೆ. ಎಷ್ಟು ಚೆನ್ನಾಗಿರ್ಬೋದು. ನೀವು ಆ್ಯಕ್ಚುಲಿ ನಿಮಗೆ ಅಷ್ಟು ಕ್ಲಾರಿಟಿ ಕೊಡ್ಬೇಕಂದ್ರೆ ಸಿಂಗಲ್ ಯಾವುದಾದ್ರು ಒಬ್ಬ ವಿದ್ಯಾರ್ಥಿನ ನಾನು ನಿಮ್ಮ ಮುಂದೆ ಫೋನ್ ಮಾಡಿನೂ ಕೂಡ ಮಾತಾಡ್ಬೋದು ಸರ್. ಅವರು ಹೆಂಗೆ ಹೇಳ್ತಾರೆ, ನಾನು ಯಾವ ಥರದಲ್ಲಿ ಅವ್ರಿಗೆ ಕನೆಕ್ಟ್ ಆಗಿದ್ದೀನಿ ಅಂತ ಕೂಡ ತಿಳ್ಕೊಬೋದು ಸರ್. ಜಾಗ ಎಕ್ಸ್ಟ್ರಾ ಸಿಕ್ಕಿದೆ ಅವ್ರಿಗೆ ಸರ್. ಯೂಸಲಿ ಏನಂತಂದರೆ ತಂದೆ ತಾಯಿಗಳು ಅತ್ತೆ ಮಾವ ಬರ್ತಿರ್ತಾರೆ, ಹಳ್ಳಿಯಿಂದ ಬರೋರಿಗೆ ಇಲ್ಲೆಲ್ಲ ವೆಸ್ಟರ್ನ್ ಟ್ಯಾಲೆಂಟ್ಗಳು ಸರ್. ಸೊ ಹಾಗಾಗಿ ನಮ್ಮ ತಂದೆ ತಾಯಿಗಳಿಗೆ ವೆಸ್ಟರ್ನ್ ಟ್ಯಾಲೆಂಟ್ ಯೂಸ್ ಮಾಡಲಿಕ್ಕೆ ಅಷ್ಟು ಆಗ್ತಾ ಇರಲಿಲ್ಲ ಅವರಿಗೆ. ಹಾಗಾಗಿ ನಾನು ಇಂಡಿಯನ್ ಟ್ಯಾಲೆಂಟನ್ನು ಇರುವಂಥ ಒಂದು ಬಾತ್ರೂಮ್ ಮಾಡಿದರೆ ನಮ್ಮ ಅಪ್ಪ ಅಮ್ಮ ಇನ್ನೂ ಜಾಸ್ತಿ ದಿನಗಳಲ್ಲಿ ಉಳ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಆ ಮೈಂಡ್ ಸೆಟ್ಟಲ್ಲಿ ನಾನೇ ಇದನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಸರ್ ಆ್ಯಕ್ಚುಲಿ. ಎಸ್ ಸರ್. ವೆರಿ ನೈಸ್. ನೋಡಿ, ತಂದೆ ತಾಯಿ ನೋಡಿ ಅಂತ ಒಳ್ಳೆ ರೂಮ್ ಮಾಡಿದ್ದಾರೆ ಅವರು. ಇಷ್ಟೆಲ್ಲ ದಿನ ಎಕ್ಸಸೈಸ್ ಮಾಡ್ತೀರಾ ಸರ್? ಸರ್ ಫ್ರೀ ಟೈಮಲ್ಲಿ ಇಲ್ಲ ಮಾಡ್ತೀನಿ ಸರ್. ಫಿಟ್ನೆಸ್ ಬೇಕೇ ತಾವೇ ಸರ್. ಈಗ ಸೊಸೈಟಿ ಒಳಗಡೆ ನಾನು ಪಬ್ಲಿಕ್ಕಲ್ಲಿ ಇರುವಂಥ ಜಾಬ್ ಸರ್ ನಮ್ಮದೆಲ್ಲ ಪೊಲೀಸ್ ಅಧಿಕಾರಿಗಳದ್ದು. ತಾವೇ ಹೇಳ್ತೀರಿ ಕೆಲವರು ಸರಿ ಇಲ್ಲ ಅಂತಂದರೆ ಆ ಪೊಲೀಸ್ ಅಧಿಕಾರಿನೇ ಫಿಟ್ ಇಲ್ಲ, ಇನ್ನು ಬೇರೆದ್ರ ಬಗ್ಗೆ ಏನು ಹೇಳ್ತಾನೆ, ಅವನೇ ಚಟಕ್ಕೆ ಒಳಗಾಗಿದ್ದಾನೇನೋ ಅಂತ ಒಂದು ಕ್ವಶನ್ ಬರುತ್ತೆ ಸರ್ ಸೊಸೈಟಿಗೆ. ಇಫ್ ಐ ಆಮ್ ಫಿಟ್ ನನ್ನ ಕಾರ್ಯಪ್ರವೃತ್ತಿನೂ ಕೂಡ ಅದೇ ರೀತಿ ಇರುತ್ತೆ ಸರ್. ಸೊ ಇಫ್ ಐ ಆಮ್ ಮೈ ಫಿಸಿಕಲ್ ಫಿಟ್ ಆಗಿದ್ದೆ ಅಂತಂದರೆ ನನ್ನ ಮೈಂಡ್ ಕೂಡ ಮೆಚುರಿಟಿ ಬರುತ್ತೆ, ಥಿಂಕಿಂಗ್ ಕೆಪಾಸಿಟಿ ಬೇರೆ ಕಡೆ ಇರುತ್ತೆ, ಯೂತ್ಸ್ ಕೂಡ ಮೋಟಿವೇಟ್ ಆಗ್ತಾರೆ, ಸೊಸೈಟಿಗೆ ನಾವು ಕೂಡ ನಮ್ಮ ರಿಫ್ಲೆಕ್ಷನ್ ಅನ್ನೋದು ಬೇರೆ ರೀತಿಯಲ್ಲಿ ಪೋರ್ಟ್ರೇ ಆಗುತ್ತೆ ಸರ್. ವೆರಿ ಗುಡ್. ನಿಮಗೆ ಇದು ಜೀಪ್ ಕೊಟ್ಟಾರ, ಬುಲೆಟ್ ಕೊಟ್ಟಾರ? ಸರ್ ನಮಗೆ ಆ್ಯಕ್ಚುಲಿ ವೆಹಿಕಲ್ ಕೊಟ್ಟಿದ್ದಾರೆ ಸರ್, 2 ವೀಲರ್ ಕೊಟ್ಟಿರ್ತಾರೆ ಬ್ಯಾಂಗ್ಳೂರ್ ಸಿಟಿ ಒಳಗಡೆ. ಯಾವ್ದು ಕೊಟ್ಟವ್ರೆ? ಇವಾಗ ನಮಗೆ ಅಪಾಚಿ ಇರುತ್ತೆ ಸರ್, ಬಟ್ ನಂದು ಓನ್ ವೆಹಿಕಲ್ ಇದೆ ಸರ್. ನಾನು ಇವಾಗಿನವರೆಗೂ ತಂದೆ ತಾಯಿಯಿಂದ ಸಿಂಗಲ್ ರೂಪಿ ಕೇಳಿಲ್ಲ ಸರ್. ನಾನು ಅಂದರೆ ವಾಟ್ ಎವರ್ ಐ ಬ್ರಾಟ್ ಅದು ನಾನು ಓನ್ ಅರ್ನಿಂಗ್ಸಲ್ಲೇ ತೊಗೋಬೇಕಂತ ನನಗೆ ಆಸೆ ಇತ್ತು ಸರ್. ಸಣ್ಣವನಿದ್ದಾಗಿಂದ ನಾನು ಒಬ್ಬ ಅಧಿಕಾರಿ ಆದಮೇಲೆ ನನಗೆ ರಾಯಲ್ ಎನ್ಫೀಲ್ಡ್ ಬೇಕು. ಹಳ್ಳಿ ಕಡೆ ರಾಯಲ್ ಎನ್ಫೀಲ್ಡ್ ಅಂತಂದರೆ ದೊಡ್ಡ ವ್ಯಕ್ತಿಗಳು ಯೂಸ್ ಮಾಡ್ತಾರೇನೋ ಅನ್ನೋ ಒಂದು ಗತ್ತು ಕದರಿರೋರು ಯೂಸ್ ಮಾಡ್ತಾರೇನೋ ಒಂದು ಅವಾಗಿಂದ ಅದು ವಾಡಿಕೆ ಮೈಂಡ್ ಸೆಟ್. ನಾನು ಅದೇ ರೀತಿ ಬೆಳಿಬೇಕು, ರಾಯಲ್ ಎನ್ಫೀಲ್ಡೇ ತೊಗೋಬೇಕಂತ ನಾನು ರಾಯಲ್ ಎನ್ಫೀಲ್ಡ್ ತೊಗೊಂಡೆ ಸರ್. ಅದು ನಾನೇನು ಫಸ್ಟ್ ಶೋರೂಮಲ್ಲಿ ತೊಗೊಂಡಿಲ್ಲ ಸರ್, ನನಗೆ ಬೇಕು ಅಲ್ಲ ಸೆಕೆಂಡ್ ಹ್ಯಾಂಡಲ್ಲೇ ತೊಗೊಂಡು ಶೋರೂಮ್ಗಿಂತ ಚೆನ್ನಾಗಿ ಇಟ್ಕೊಂಡಿದ್ದೀನಿ ಸರ್. ವೆರಿ ಗುಡ್. ಅದಾದಮೇಲೆ ಡ್ಯೂಟಿಗೆ ಹೋಗ್ತೀರಾ? ಅದರಲ್ಲಿ ಡ್ಯೂಟಿ ಹೋಗಿ. ಇದು ಪೊಲೀಸ್ ಡ್ಯೂಟಿ ಅದರಲ್ಲೇ ಮಾಡ್ತೀರಾ? ಹೌದು ಸರ್, ಹೌದು ಸರ್. ನಾನು ಯೂನಿಫಾರ್ಮ್ ಅಲ್ಲ. ಸರ್ಕಾರದ ಅಪಾಚಿಂದ ಇದೇ ಮಾಡ್ತಾ ಇಲ್ಲ? ಇಲ್ಲ, ಅದನ್ನು ಯೂಸ್ ಮಾಡ್ತೀವಿ ಸರ್. ಸರ್ಕಾರಿ ಕೆಲಸಗಳು ಯೂಶಲಿ ನೈಟ್ ರೌಂಡ್ಸ್ಗಳಿದ್ದಾಗ, ಯಾವುದಾದ್ರೂ ಎಮರ್ಜೆನ್ಸಿ ವರ್ಕ್ಗಳಿಗೆ ಹೋದಾಗ ಜಾಸ್ತಿ ಅವನ್ನು ಯೂಸ್ ಮಾಡ್ತೀವಿ ಸರ್. ಬಟ್ ಪರ್ಸನಲ್ ಆಗಿ ನಾನು ಮನೆಯಿಂದ ಅಲ್ಲಿ ಹೋಗೋವರೆಗೂ ನಾನು ಯೂಸ್ ಮಾಡಲ್ಲ ಸರ್ ಗವರ್ಮೆಂಟ್ ವೆಹಿಕಲ್ನ. ಬುಲೆಟಲ್ಲಿ ಹೋಗ್ತೀನಿ, ಬರಬೇಕಾದ್ರೂ ಕೂಡ ಅದರಲ್ಲೇ ಬರ್ತೀನಿ. ಸೂಪರ್, ಗ್ರೇಟ್ ಸರ್. ಥ್ಯಾಂಕ್ ಯು ಸರ್. ಬನ್ನಿ ಸರ್ ಜೊತೆ ಮಾತಾಡೋಣ, ಬನ್ನಿ. ಮುಂದೆ ಸಾಗುನೇ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.